ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಜಮೀರ್ ಅಹಮದ್ ಖಾನ್ ಒಬ್ರು ಹಿಂದೂ ಫೈರ್ ಬ್ರ್ಯಾಂಡ್, ಮತ್ತೊಬ್ರು ಮುಸ್ಲಿಂ ನಾಯಕ. ಒಬ್ರು ಪ್ರಧಾನಿ ಮೋದಿ ಬೆಂಬಲಿಗ, ಮತ್ತೊಬ್ರು ಸಿಎಂ ಸಿದ್ದರಾಮಯ್ಯ ಬೆಂಬಲಿಗ. ಹಾಗಿದ್ರೆ ಯತ್ನಾಳ್ ಮತ್ತು ಜಮೀರ್ ಪೈಕಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಜಮೀರ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಬಸನಗೌಡ ಪಾಟೀಲ್ ಯತ್ನಾಳ್ಗೆ 62 ವರ್ಷ, ಜಮೀರ್ ಅಹಮದ್ ಖಾನ್ಗೆ 59 ವರ್ಷ ವಯಸ್ಸು. ಜಮೀರ್ಗಿಂತ ಯತ್ನಾಳ್ 3 ವರ್ಷ ದೊಡ್ಡವರು. ಶಿಕ್ಷಣ: ಯತ್ನಾಳ್ ಬಿಕಾಂ ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಜಮೀರ್ ಅಹಮದ್ ಖಾನ್ 8ನೇ ತರಗತಿವರೆಗೆ ಓದಿದ್ದಾರೆ. ಇಬ್ರಲ್ಲಿ ಹೆಚ್ಚು ಓದಿರೋದು ಯತ್ನಾಳ್. ಕ್ಷೇತ್ರ ಮತ್ತು ಹುದ್ದೆ: ಯತ್ನಾಳ್ ವಿಜಯಪುರ ನಗರ ಕ್ಷೇತ್ರದ ಎಂಎಲ್ಎ, ಜಮೀರ್ ಅಹಮದ್ ಖಾನ್ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಎಂಎಲ್ಎ, ಜೊತೆಗೆ ಮಿನಿಸ್ಟರ್ ಆಗಿದ್ದಾರೆ. ಗೆಲುವಿನ ಅಂತರ: 2023ರ ವಿಧಾನಸಭೆ ಚುನಾವಣೆಯಲ್ಲಿ ಯತ್ನಾಳ್ 8,223 ವೋಟ್ಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 51.46% ಜನ ಯತ್ನಾಳ್ಗೆ ವೋಟ್ ಹಾಕಿ ಗೆಲ್ಸಿದ್ರು. ಜಮೀರ್ ಅಹಮದ್ ಖಾನ್ ಬರೋಬ್ಬರಿ 53,953 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 62.22% ಜನ ಜಮೀರ್ಗೆ ವೋಟ್ ಹಾಕಿ ಗೆಲ್ಸಿದ್ರು. ಇಬ್ರಲ್ಲಿ ದೊಡ್ಡ ಅಂತರದ ಗೆಲುವು ಜಮೀರ್ದು. ಚುನಾವಣಾ ಅನುಭವ: ಯತ್ನಾಳ್ 1994ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ ಎಂಎಲ್ಎ, 1 ಬಾರಿ ಎಂಎಲ್ಸಿ, 2 ಬಾರಿ ಸಂಸದ ಮತ್ತು 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಜೊತೆಗೆ 1 ಸಲ ಲೋಕಸಭೆ ಹಾಗೂ 2 ಸಲ ವಿಧಾನಸಭೆ ಚುನಾವಣೆ ಸೇರಿ ಒಟ್ಟು 3 ಸೋಲು ಕಂಡಿದ್ದಾರೆ. ಜಮೀರ್ ಅಹಮದ್ ಖಾನ್ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ ಎಂಎಲ್ಎ ಮತ್ತು 3 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಹಾಗೆ 1 ಬಾರಿ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಯತ್ನಾಳ್ ವಿರುದ್ಧ 4 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ವಂಚನೆ, ಫೋರ್ಜರಿ, ಬೇರೆಯವರ ಮನೆಗೆ ಅಕ್ರಮ ಪ್ರವೇಶ, ಡಕಾಯಿತಿ, ಪಿತೂರಿ, ಮಾನಹಾನಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಜಮೀರ್ ಅಹಮದ್ ಖಾನ್ ವಿರುದ್ಧ 5 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವು ಮಹಿಳೆ ಮೇಲೆ ಹಲ್ಲೆ, ವಿವಾಹಿತ ಮಹಿಳೆಯನ್ನ ಪ್ರೇರೇಪಿಸೋದು ಅಥವಾ ಕರೆದುಕೊಂಡು ಹೋಗೋದು ಅಥವಾ ವಶದಲ್ಲಿಟ್ಟುಕೊಳ್ಳೋದು, ಬೆದರಿಕೆ, ಚೀಟಿಂಗ್, ಫೋರ್ಜರಿ, ಪಿತೂರಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಪತ್ನಿ ಮತ್ತು ಮಕ್ಕಳು: ಯತ್ನಾಳ್ ಪತ್ನಿ ಹೆಸರು ಶೈಲಜಾ. ಇವರಿಗೆ ರಾಮನಗೌಡ ಪಾಟೀಲ್ ಮತ್ತು ಆದರ್ಶ ಪಾಟೀಲ್ ಎಂಬ ಮಕ್ಕಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಪತ್ನಿ ಹೆಸರು ಬಿಬಿ ಜವಹರ. ಇವರಿಗೆ ಜೈದ್ ಖಾನ್ ಎಂಬ ಮಗ ಮತ್ತು ಜಹರಾ ಎಂಬ ಮಗಳಿದ್ದಾಳೆ. ಚಿನ್ನ: ಯತ್ನಾಳ್ ಮತ್ತು ಪತ್ನಿ ಬಳಿ 427 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 13.61 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಜಮೀರ್ ಮತ್ತು ಪತ್ನಿ ಬಳಿ 830 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 34 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಜಮೀರ್ ಕುಟುಂಬದ ಬಳಿ. ಬೆಳ್ಳಿ: ಯತ್ನಾಳ್ ಮತ್ತು ಪತ್ನಿ ಬಳಿ 2 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 1.69 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಜಮೀರ್ ಮತ್ತು ಪತ್ನಿ ಬಳಿ 1 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 62,000 ಅಂತ ಘೋಷಿಸಿಕೊಂಡಿದ್ದಾರೆ. ವಜ್ರ: ಯತ್ನಾಳ್ ಮತ್ತು ಪತ್ನಿ ಬಳಿ 11 ಲಕ್ಷ ಮೌಲ್ಯದ ವಜ್ರ ಇದೆ. ಜಮೀರ್ ಮತ್ತು ಪತ್ನಿ ಬಳಿ ವಜ್ರ ಇಲ್ಲ. ಸ್ವಂತ ವಾಹನ: ಯತ್ನಾಳ್ ಮತ್ತು ಪತ್ನಿ ಬಳಿ ಟೊಯಾಟಾ ಫಾರ್ಚುನರ್, ಕಿಯಾ ಕಾರ್ನಿವಾಲ್ ಮತ್ತು ಹ್ಯುಂಡೈ ವರ್ನಾ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 84 ಲಕ್ಷ. ಜಮೀರ್ ಮತ್ತು ಪತ್ನಿ ಬಳಿ ಮಹೀಂದ್ರ ಥಾರ್ ಕಾರ್ ಇದೆ. ಇದರ ಮೌಲ್ಯ 18 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ಮನೆ: ಯತ್ನಾಳ್ ಮತ್ತು ಪತ್ನಿ ಹೆಸರಲ್ಲಿ 4 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.44 ಕೋಟಿ. ಜಮೀರ್ ಮತ್ತು ಪತ್ನಿ ಬಳಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ
45 ಕೋಟಿ. ಹೆಚ್ಚು ಮನೆಗಳಿರೋದು ಯತ್ನಾಳ್ ಬಳಿ ಆದ್ರೂ ಹೆಚ್ಚು ಬೆಲೆ ಬಾಳುವ ಮನೆ ಇರೋದು ಜಮೀರ್ ಬಳಿ. ಕೃಷಿ ಜಮೀನು. ಯತ್ನಾಳ್ ಕುಟುಂಬದ ಬಳಿ 73 ಎಕರೆ ಕೃಷಿ ಜಮೀನಿದೆ. ಇವುಗಳ ಒಟ್ಟು ಮೌಲ್ಯ 1.12 ಕೋಟಿ. ಜಮೀರ್ ಮತ್ತು ಪತ್ನಿ ಬಳಿ ಕೃಷಿ ಜಮೀನು ಇಲ್ಲ ಅಂತ ಘೋಷಿಸಿಕೊಳ್ಳಲಾಗಿದೆ. ಈ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ಕೃಷಿಯೇತರ ಸೈಟು. ಯತ್ನಾಳ್ ಕುಟುಂಬದ ಬಳಿ 3 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 1.11 ಕೋಟಿ. ಜಮೀರ್ ಮತ್ತು ಪತ್ನಿ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಈ ವಿಚಾರದಲ್ಲೂ ಯತ್ನಾಳ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಯತ್ನಾಳ್ ಮತ್ತು ಪತ್ನಿ ಬಳಿ 5 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 2.06 ಕೋಟಿ ರೂಪಾಯಿ. ಜಮೀರ್ ಮತ್ತು ಪತ್ನಿ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ. ಇದ್ರಲ್ಲೂ ಯತ್ನಾಳ್ ಮುಂದಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್. ಯತ್ನಾಳ್ ಕುಟುಂಬ ವಿವಿಧ ಕಂಪನಿಗಳಲ್ಲಿ 15.34 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ಜಮೀರ್ ಮತ್ತು ಪತ್ನಿ ಷೇರು ಹೊಂದಿಲ್ಲ. ಸಾಲ ಕೊಟ್ಟಿರೋದು. ಯತ್ನಾಳ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3.52 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಜಮೀರ್ 6.14 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಒಟ್ಟು ಆಸ್ತಿ. ಯತ್ನಾಳ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲಾ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 26 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಜಮೀರ್ ಮತ್ತು ಪತ್ನಿ ಬಳಿ 72 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಳ್ಳಲಾಗಿದೆ. ಯತ್ನಾಳ್ಗಿಂತ ಜಮೀರ್ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ಯತ್ನಾಳ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮ್ಯೂಚುವಲ್ ಫಂಡ್. 15.34 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಜಮೀರ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 65 ಕೋಟಿ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಯತ್ನಾಳ್ ಕುಟುಂಬ 20 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಜಮೀರ್ ಕುಟುಂಬ 42 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಯತ್ನಾಳ್ರ ವಾರ್ಷಿಕ ಆದಾಯ 77,28,000. ಅಂದ್ರೆ ತಿಂಗಳಿಗೆ ಸರಾಸರಿ 6,44,000. ದಿನಕ್ಕೆ 21,500 ಆಗುತ್ತೆ. ಜಮೀರ್ ಅಹಮದ್ ಖಾನ್ ರ ವಾರ್ಷಿಕ ಆದಾಯ 17,62,000. ಅಂದ್ರೆ ತಿಂಗಳಿಗೆ ಸರಾಸರಿ 1,46,000. ದಿನಕ್ಕೆ 4,900 ಆಗುತ್ತೆ. ಹೆಚ್ಚು ಆದಾಯ ಬರ್ತಿರೋದು ಯತ್ನಾಳ್ಗೆ. ಜಾತಿ ಅಥವಾ ಸಮುದಾಯ. ಯತ್ನಾಳ್ ಹಿಂದೂ ಧರ್ಮದ ಲಿಂಗಾಯತ ಸಮುದಾಯದವರು. ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಯತ್ನಾಳ್ ಮತ್ತು ಜಮೀರ್ ಅಹಮದ್ ಖಾನ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಜಮೀರ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.